ಶುಭಾ ಪೂಂಜ ಕನ್ನಡದ ನಟಿ ಮತ್ತೆ ಮತ್ತೆ ಸುದ್ದಿಯಲ್ಲಿರ್ತಾರೆ. ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗದ ಫ್ಯೂಚರ್ ಅಂತ ಕರೆಸಿಕೊಂಡಿದ್ದ ಶುಭಾ ಪೂಂಜ ತಮ್ಮ ಕೆರಿಯರ್ನಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೀಲೇ ಇಲ್ಲ. ಶುಭಾ ಪೂಂಜ ಮತ್ತೆ ಮತ್ತೆ ಸುದ್ದಿಯಾಗ್ತಾ ಇರೋದು ಒಳ್ಳೆಯ ಸುದ್ದಿಗಳಿಗಿಂತ ಹೆಚ್ಚಾಗಿ ಬ್ಯಾಡ್ ನ್ಯೂಸ್ಗಳ ಮೂಲಕ. ಈಗ ಡಿವೋರ್ಸ್ ಸುದ್ದಿ. ಇಷ್ಟಕ್ಕೂ ತಾವೇ ಇಷ್ಟಪಟ್ಟು ಲವ್ ಮಾಡಿ ಮದುವೆಯಾದ ಜಸ್ಟ್ 4 ವರ್ಷಕ್ಕೆ ಮದುವೆ ಬೇಡ, ಡಿವೋರ್ಸ್ ಕೊಡಿ ಅನ್ನೋ ಲೆವೆಲ್ಲಿಗೆ ಹೋಗಿದ್ದಕ್ಕೆ ಕಾರಣ ಏನು? ಸಂಸಾರ ಉಳಿಸ್ಕೊಳ್ಳೋಕೆ ಶುಭಾ ಪೂಂಜ ಏನು ಮಾಡ್ತಿದ್ದಾರೆ ನೋಡೋಣ. ಇದ್ದು ಬದ್ದವರೆಲ್ಲ ಡಿವೋರ್ಸ್ ಡಿವೋರ್ಸ್ ಅಂತಿರಬೇಕಾದ್ರೆ ಇವ್ರು ಯಾರು ಮತ್ತೆ ಒಂದಾಗ್ತಿದ್ದಾರೆ ಅಂತಿದ್ದೀರಾ. ದಟ್ ಈಸ್ ಸ್ಪೆಷಲ್ ಯು ವೀಕ್ಷಕರೇ. ಶುಭಾ ಪೂಂಜಾಗೆ ಈಗ ವಯಸ್ಸೆಷ್ಟು ಗೊತ್ತಾ? 48 ವರ್ಷ. ಹಾಫ್ ಸೆಂಚುರಿ ಬಾರಿಸೋಕೆ ಇನ್ನೆರಡೇ ವರ್ಷ ಬ್ಯಾಲೆನ್ಸ್. ಒಂದು ಲೆಕ್ಕಕ್ಕೆ ವೃದ್ಧಾಪ್ಯದ ಹೊಸ್ತಿಲಲ್ಲಿದ್ದಾರೆ ಅನ್ಬಹುದು. ಈಗ ಇದೆಲ್ಲ ಬೇಕಿತ್ತಾ? ಗೊತ್ತಿಲ್ಲ. ಅದು ಶುಭಾ ಪೂಂಜ ಅವರ ಫ್ಯಾಮಿಲಿ ಮ್ಯಾಟರ್. ಶುಭಾ ಪೂಂಜ ಅವರು ಸುಮಂತ್ ಬಿಲ್ಲವ ಅವರನ್ನು ಮದುವೆಯಾಗೋ ಹೊತ್ತಿಗೆ ಶುಭಾ ಪೂಂಜ ಅವರಿಗೆ ಆಗಲೇ 44 ವರ್ಷ ವಯಸ್ಸಾಗಿತ್ತು. ಸಿನಿಮಾ ನಟ ನಟಿಯರು ಅರ್ಜೆಂಟಾಗಿ ಮದುವೆ ಆಗೋದೇ ಕಡಿಮೆ. ಬ್ಯಾಚುಲರ್ ಆಗಿ ಬಂದ ನಟ ನಟಿಯರು ಮದುವೆಯಾಗೋ ಹೊತ್ತಿಗೆ ಹತ್ತತ್ರ 40ರಲ್ಲಿರ್ತಾರೆ. ಶುಭಾ ಪೂಂಜ ಕೂಡ ಹಾಗೇನೆ. ಆದರೆ 44ಕ್ಕೆ ಮದುವೆಯಾಗಿ 4 ವರ್ಷಕ್ಕೆ ಡಿವೋರ್ಸ್ ಆಗಿ 48ಕ್ಕೆ ಬೈ ಬೈ ಗಂಡ ಅಂತಿರೋದಿದೆಯಲ್ಲ, ವಿಚಿತ್ರ ಅನ್ಸುತ್ತೆ. ಶುಭಾ ಪೂಂಜ ಕರಾವಳಿ ಕಡೆ ಹುಡುಗಿ. ತುಳು ಗೊತ್ತಿತ್ತು, ಆದರೆ ಓದಿದ್ದೆಲ್ಲ ಬೆಂಗಳೂರಿನ ಜಯನಗರದಲ್ಲಿ. ಸ್ಕೂಲ್ನಲ್ಲಿ ಓದ್ತಾ ಇರೋವಾಗಲೇ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕ್ಲಿಕ್ ಆಗ್ತಿದ್ದ ಶುಭಾ ಪೂಂಜ 2003ರಲ್ಲಿ ಮಿಸ್ ಚೆನ್ನೈ ಟಾಪ್ ಮಾಡೆಲ್ ಟೈಟಲ್ ಪಡ್ಕೊಂಡಿದ್ದವರು. ಕನ್ನಡದ ತುಳು ಹುಡುಗಿ ಸಿನಿಮಾ ಎಂಟ್ರಿ ಕೊಟ್ಟಿದ್ದು ತಮಿಳು ಚಿತ್ರರಂಗದ ಮೂಲಕ. ಶುಭಾ ಪೂಂಜ ನಟಿಸಿದ ಮೊದಲ ಸಿನಿಮಾ ಮಚ್ಚಿ. ಸ್ಟಾರ್ಟಿಂಗ್ 3 ವರ್ಷ ಶುಭಾ ಪೂಂಜಾಗೆ ಕನ್ನಡದಲ್ಲಿ ಚಾನ್ಸೇ ಸಿಗಲಿಲ್ಲ. ಕನ್ನಡದಲ್ಲಿ ಮೊದಲ ಹೀರೋ ಯಾರು ಗೊತ್ತಾ? ದುನಿಯಾ ವಿಜಯ್. ಹೌದು, ಶುಭಾ ಪೂಂಜ ಅವರನ್ನು ಜನ ಗುರುತಿಸೋದು ಮೊಗ್ಗಿನ ಮನಸ್ಸು ಚಿತ್ರದ ಮುಗ್ಧ ಹುಡುಗಿಯ ಪಾತ್ರದ ಮೂಲಕ. 3 ವರ್ಷಗಳ ನಂತರ ಶುಭಾ ಪೂಂಜ ಅವರನ್ನು ಚಂಡ ಅನ್ನೋ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ಳೋದು ಎಸ್ ನಾರಾಯಣ್. ಅದಕ್ಕೂ ಮೊದಲು ಜಾಕ್ಪಾಟ್ ಅನ್ನೋ ಸಿನಿಮಾ ಮಾಡಿರ್ತಾರೆ. ಆದರೆ ಕ್ಲಿಕ್ ಆಗೋದು ಚಂಡ ಚಿತ್ರ, ಹಿಟ್ ಆಗೋದು ಮೊಗ್ಗಿನ ಮನಸ್ಸು ಸಿನಿಮಾ. ಮೊಗ್ಗಿನ ಮನಸ್ಸು ಶಶಾಂಕ್ ಅವರ ಸಿನಿಮಾ ಹೀರೋ ಹೀರೋಯಿನ್ ಸೆಂಟ್ರಿಕ್ ಅಲ್ಲ. ಆದರೂ ಒಂದು ಲೆಕ್ಕಕ್ಕೆ ಯಶ್ ಹೀರೋ, ರಾಧಿಕಾ ಪಂಡಿತ್ ಹೀರೋಯಿನ್. ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಯ್ತಲ್ಲ, ಆಗ ಇದ್ದು ಬದ್ದವರೆಲ್ಲ ಶುಭಾ ಪೂಂಜ ಬಗ್ಗೆನೇ ಮಾತಾಡಿದ್ರು. ಈಗ ಯಶ್, ರಾಧಿಕಾ ಪಂಡಿತ್ ಇಬ್ಬರು ಮದುವೆ ಆಗಿದ್ದಾರೆ, ಬೇರೆನೇ ಲೆವೆಲ್ಲಿಗೆ ಹೋಗಿದ್ದಾರೆ, ಅದು ಬೇರೆ. ಆದರೆ ಮೊಗ್ಗಿನ ಮನಸ್ಸು ಚಿತ್ರ ಬಂದಾಗ ಸಿನಿಮಾದ ಅರ್ಧದಲ್ಲೇ ಸೂಸೈಡ್ ಮಾಡಿಕೊಂಡು ರೇಣುಕಾದೇವಿ ಪಾತ್ರದ ಬಗ್ಗೆ ಮಾತನಾಡಿಕೊಂಡಿದ್ರು. ರೇಣುಕಾದೇವಿ ಪಾತ್ರದಲ್ಲಿ ನಡೆಸಿದ್ದವರು ಶುಭಾ ಪೂಂಜ. ಆದರೆ ಸಿಕ್ಕ ಅವಕಾಶ, ಗೆಲುವನ್ನು ದೊಡ್ಡದಾಗಿ ಕನ್ವರ್ಟ್ ಮಾಡಿಕೊಳ್ಳೋದ್ರಲ್ಲಿ ಶುಭಾ ಪೂಂಜ ಸೋತು ಹೋದರು. ಮೊಗ್ಗಿನ ಮನಸ್ಸು ಬಿಟ್ಟರೆ ಆ್ಯಕ್ಟಿಂಗಿಗೆ ಒಳ್ಳೆ ಅವಕಾಶ ಇರೋ ಇನ್ನೊಂದು ಸಿನಿಮಾ ಶುಭಾಗೆ ಸಿಗಲೇ ಇಲ್ಲ. ಅದರ ಮಧ್ಯೆ ದುನಿಯಾ ವಿಜಯ್ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಅನ್ನೋ ಸುದ್ದಿ ಆಯಿತು. ಹಾಯ್ ಬೆಂಗಳೂರು ಪತ್ರಿಕೆ ಇಬ್ಬರ ಮದುವೆ ಫೋಟೋ ಜೊತೆಗೆ ಇರೋ ಫೋಟೋ ಪಬ್ಲಿಷ್ ಮಾಡಿತು. ಶುಭಾ ಪೂಂಜ ಮತ್ತು ವಿಜಯ್ ಅವರನ್ನು ಬಿಟ್ಟರೆ ದುನಿಯಾ ವಿಜಯ್ ಅವರ ಧರ್ಮಪತ್ನಿ ನಾಗರತ್ನ ಕೂಡ ಬಾಯ್ಬಿಟ್ಟು ಹೇಳಿದರು. ವಿಜಯ್ ಕೂಡ ಮಾತನಾಡಲಿಲ್ಲ. ಅದರ ಬಗ್ಗೆ ಶುಭಾ ಪೂಂಜ ಕ್ಲಾರಿಟಿ ಕೊಡಲೇ ಇಲ್ಲ. ಶುಭಾ ಪೂಂಜ ಮತ್ತು ದುನಿಯಾ ವಿಜಯ್ ಇಬ್ಬರು ಒಟ್ಟಿಗೆ ನಡೆಸಿದ್ದ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋದವು, ಫ್ಲಾಪ್ ಆಗ್ತಾನೇ ಹೋದವು. ಚಂಡ, ತಾಕತ್, ಸ್ಲಂಬಾಲ, ಕಂಠೀರವ ಹೀಗೆ 2006ನೇ ಇಸ್ವಿಯಲ್ಲಿ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಶುಭಾ ಪೂಂಜ ಅವರ ಕೆರಿಯರ್ ಅಷ್ಟೇ ಫಾಸ್ಟಾಗಿ ಎಂಡ್ ಆಗ್ತಾ ಹೋಯಿತು. ಶುಭಾ ಪೂಂಜಾಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋದವು. ನಟನೆಗಿಂತ ಜಾಸ್ತಿ ಎಕ್ಸ್ಪೋಸ್ ಮಾಡೋ ಪಾತ್ರಗಳೇ ಜಾಸ್ತಿ ಸಿಗ್ತಾ ಹೋದವು. ನಟಿಯರು ಆ್ಯಕ್ಟಿಂಗಿಗಿಂತ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಅಂದರೆ ಚಿತ್ರರಂಗದಲ್ಲಿ ಡಿಮ್ಯಾಂಡ್ ಡೌನ್ ಆಗಿದೆ ಅಂತಾನೆ ಅದರರ್ಥ. ಆಗಿದ್ದು ಇಷ್ಟೇ. ದುನಿಯಾ ವಿಜಯ್ ಬಿಟ್ಟರೆ ಇನ್ನೊಬ್ಬ ಸ್ಟಾರ್ ಹೀರೋ ಜೊತೆ ನಟಿಸೋ ಅವಕಾಶನೇ ಶುಭಾ ಪೂಂಜಾಗೆ ಸಿಗಲಿಲ್ಲ. 2016ರಲ್ಲಿ ಮಾರುತಿ 800 ಅನ್ನೋ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ರಲ್ಲ, ಅಲ್ಲಿಗೆ ಶುಭಾ ಪೂಂಜ ಹೀರೋಯಿನ್ ಅನ್ನೋ ಬ್ರ್ಯಾಂಡ್ ಕೂಡ ಬಿದ್ದು ಹೋಗಿತ್ತು. ಸ್ಟಾರ್ ಹೀರೋಯಿನ್ ಆಗ್ತಾರೆ ಅಂದ್ಕೊಂಡಿದ್ದ ನಟಿಯೊಬ್ಬರ ಚಿತ್ರರಂಗದ ಜೀವನ ಜಸ್ಟ್ 10 ವರ್ಷಗಳಿಗೆ ಎಂಡಿಂಗ್ ಸ್ಟೇಟಸ್ಗೆ ಬಂದು ನಿಂತಿತ್ತು. ಶುಭಾ ಪೂಂಜ ಜೊತೆಯಲ್ಲೇ ಗುರುತಿಸಿಕೊಂಡ ಯಶ್ ಇವತ್ತು ಇಂಡಿಯಾದ ಸೂಪರ್ ಸ್ಟಾರ್.
ರಾಧಿಕಾ ಪಂಡಿತ್ ಈಗ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ. ಬಟ್ ರಾಧಿಕಾ ಪಂಡಿತ್ಗೆ ಇರೋ ಗೌರವಗಳೇ ಬೇರೆ. ಆದರೆ ಶುಭಾ ಪೂಂಜಾಗೆ ಇವತ್ತಿಗೂ ಹೇಳಿಕೊಳ್ಳೋಕೆ ಇರೋದು ಅದೊಂದೇ ಸಿನಿಮಾ, ಮೊಗ್ಗಿನ ಮನಸ್ಸು. ಬಿಗ್ ಬಾಸ್ ಶೋಗೆ ಬಂದರು, ಬಿಗ್ ಬಾಸ್ 8ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು, ಫೈನಲ್ ಹಂತದವರೆಗೂ ಬರಲಿಲ್ಲ. ಆ ಶೋನಲ್ಲೇ ಶುಭಾ ಪೂಂಜಾಗೆ ರಿಲೇಷನ್ಶಿಪ್ ಇದೆ ಅನ್ನೋ ಸುದ್ದಿ ಹೊರಬಿತ್ತು. ಅಲ್ಲೆಲ್ಲ ಶುಭಾ ಪೂಂಜಾ ಚಿನ್ನಿ ಬಾಂಬ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ರು. ಆ ಚಿನ್ನಿ ಬಾಂಬ್ ಮುಂದೆ ಶುಭಾ ಪೂಂಜಾ ಅವರನ್ನು ಮದುವೆಯಾದ ಹುಡುಗ ಸುಮಂತ್ ಬಿಲ್ಲವ. ಸುಮಂತ್ ಬಿಲ್ಲವ ಉಡುಪಿ ಮೂಲದವರು, ಬಿಸ್ನೆಸ್ ಮ್ಯಾನ್, ಸಮಾಜ ಸೇವಕ, ಕನ್ನಡ ಪರ ಹೋರಾಟಗಾರ. ಇನ್ನೊಂದು ವಿಷಯ ಗೊತ್ತಾ, ಸುಮಂತ್ ಬಿಲ್ಲವ ಶುಭಾ ಪೂಂಜಾಗಿಂತ 2 ವರ್ಷ ಚಿಕ್ಕವರು. ಕರಾವಳಿಯಲ್ಲಿ ಒಳ್ಳೆ ಬಿಸ್ನೆಸ್ ಇತ್ತು, ದುಡ್ಡು ಶ್ರೀಮಂತಿಕೆಗೆ ಕೊರತೆ ಇರಲಿಲ್ಲ, ಸಮಾಜ ಸೇವೆ ಮಾಡೋ ಮನಸ್ಸಿತ್ತು. ಕನ್ನಡ ಅಂದರೆ ಸಾಕು, ಬಾವುಟ ಹಿಡ್ಕೊಂಡು ಹೋರಾಟಕ್ಕೆ ಬರ್ತಾ ಇದ್ರು. ಆದರೆ ಶುಭಾ ಪೂಂಜಾ ಜೊತೆ ಜಾಸ್ತಿ ದಿನ ಡೇಟಿಂಗ್ ಮಾಡಲಿಲ್ಲ. 2022ರ ಜನವರಿ ತಿಂಗಳಲ್ಲಿ ಶುಭಾ ಪೂಂಜಾ ಮತ್ತು ಸುಮಂತ್ ಸಿಂಪಲ್ ಆಗಿ ಮದುವೆ ಆದರು. ಅದ್ಧೂರಿ ರಿಸೆಪ್ಷನ್ ಪ್ಲಾನ್ ಮಾಡ್ಕೊಂಡಿದ್ರು, ಆಗಲಿಲ್ಲ. ಮದುವೆಯನ್ನು 3 ದಿನದ ಮುಂಚೆ ಪ್ಲಾನ್ ಮಾಡಿ ಜಸ್ಟ್ 3 ದಿನದಲ್ಲೇ ಎಲ್ಲವನ್ನು ಮಾಡಿಸಿ ಮುಗಿಸಿದ್ರಂತೆ. ಮದುವೆಗೆ ಹಾಕಿದ್ದ ಹೂವಿನ ಹಾರಗಳು ಕೂಡ ಬಾಡಿದ್ವು. ಮನೆಗೆ ಪೇಂಟ್ ಮಾಡ್ತಾನೇ ಇದ್ರು. ಮದುವೆಯಲ್ಲಿ ಇರೋದು 4 ಫೋಟೋಗಳು ಅಂತ ಶುಭಾ ಪೂಂಜಾ ಹೇಳ್ಕೊಂಡಿದ್ರು. ಮದುವೆ ಗಂಡು ಹೆಣ್ಣಿನ ಜೊತೆ ಅವರ ಅಪ್ಪ ಅಮ್ಮ ಕೂಡ ಫೋಟೋ ತೆಗೆಸಿಕೊಂಡಿಲ್ವಂತೆ. ಇದ್ಯಾಕೆ ಅನ್ನೋ ಅನುಮಾನ ಮೀಡಿಯಾದವರಿಗೆ ಬಂದಿತ್ತಾದರೂ ಏನೋ ಆಯ್ತಲ್ಲ ಅಂದ್ಕೊಂಡು ಸುಮ್ಮನಾಗಿದ್ರು. ಮದುವೆ ಹೇಗಾದರೂ ಆಗಿರಲಿ, ಮದುವೆ ಆದಮೇಲೆ ತಮ್ಮ ಪತಿ ಸುಮಂತ್ ಬಗ್ಗೆ ಶುಭಾ ಪೂಂಜಾ ಒಳ್ಳೆ ಮಾತನ್ನೇ ಹೇಳ್ತಾ ಇದ್ರು. ಶುಭಾ ಪೂಂಜಾ ಆ್ಯಕ್ಟಿಂಗ್ ಬಿಟ್ಟಿರಲಿಲ್ಲ. ರಾತ್ರಿ ಹೊತ್ತಲ್ಲಿ ಶೂಟಿಂಗ್ ಇದ್ದರೂ ನನ್ನ ಗಂಡ ಡಿಸ್ಟರ್ಬ್ ಮಾಡಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಈಗ ನೋಡಿದರೆ ಇದ್ದಕ್ಕಿದ್ದಂತೆ ಇಬ್ಬರೂ ನಮಗೆ ಡಿವೋರ್ಸ್ ಕೊಡಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಶುಭಾ ಪೂಂಜಾಗೆ 48 ವರ್ಷ, ಮಕ್ಕಳಿಲ್ಲ. ಮಗು ಮಾಡಿಕೊಳ್ಳೋ ವಿಷಯಕ್ಕೆ ಜಗಳ ಆಯ್ತಾ ಗೊತ್ತಿಲ್ಲ. ಮಕ್ಕಳ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ ಅಂದಿದ್ರು ಶುಭಾ ಪೂಂಜಾ. ಇನ್ನು ಶುಭಾ ಪೂಂಜಾ ತಾಯಿ ಸತ್ತು ವರ್ಷಗಳಾಗಿದ್ದರೂ ಈಗಲೂ ಕೂಡ ಶುಭಾ ಪೂಂಜಾ ತಾಯಿಯ ನೆನಪಲ್ಲೇ ಇರ್ತಾರೆ. ಆ ವಿಷಯಕ್ಕೂ ಗಂಡ ಬೈತಿರ್ತಾನೆ ಅಂತ ಕೂಡ ಹೇಳ್ಕೊಂಡಿದ್ರು. ಈಗ ನೋಡಿದರೆ ಫ್ಯಾಮಿಲಿ ಕೋರ್ಟ್ಗೆ ಬಂದಿದೆ. ನನ್ನ ಲೈಫಲ್ಲಿ ತುಂಬ ತಪ್ಪು ಮಾಡಿದ್ದೇನೆ, ಅದು ಮತ್ತೆ ರಿಪೀಟ್ ಆಗದಂತೆ ನೋಡಿಕೊಳ್ತೀನಿ ಅಂದಿದ್ದ ಶುಭಾ ಪೂಂಜಾ ಅವರ ಜೀವನ ಮತ್ತೆ ದಾರಿ ತಪ್ಪಿದೆ. ಅಂದಹಾಗೆ ಡಿವೋರ್ಸ್ ಹಂತಕ್ಕೆ ಹೋಗಿ ಮತ್ತೆ ಸರಿದಾರಿಗೆ ಮರಳಿರೋ ಉದಾಹರಣೆ ಕನ್ನಡದಲ್ಲಿ ಕಡಿಮೆ. ಬೇರೆ ಭಾಷೆಯಲ್ಲಂತೂ ಇಲ್ಲವೇ ಇಲ್ಲ ಬಿಡಿ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಡಿವೋರ್ಸ್ಗೆ ಅರ್ಜಿ ಹಾಕಿದ್ರು. ಆನಂತರ ಒಂದಾಗಿ ಡಿವೋರ್ಸ್ ಅರ್ಜಿ ವಾಪಸ್ ತಗೊಂಡಿದ್ರು. 2015ರಲ್ಲಿ ಡಿವೋರ್ಸ್ಗೆ ಅರ್ಜಿ ಹಾಕ್ಕೊಂಡಿದ್ದ ಪ್ರಿಯಾ ಸುದೀಪ್ ಮತ್ತು ಕಿಚ್ಚ ಸುದೀಪ್ 2017ರಲ್ಲಿ ವಾಪಸ್ ತಗೊಂಡಿದ್ರು. ಇನ್ನು ದುನಿಯಾ ವಿಜಯ್ ಕೇಸಿನ ಕಥೆ ಬಿಡಿ, ಒಂದಲ್ಲ ಎರಡಲ್ಲ 7 ವರ್ಷ ಡಿವೋರ್ಸ್ ಅರ್ಜಿ ಕೇಸ್ ಕೋರ್ಟ್ನಲ್ಲಿತ್ತು. ಕೊನೆಗೆ ವಿಜಯ್ ಅವರ ಡಿವೋರ್ಸ್ ಅರ್ಜಿ ಕೂಡ ವಜಾ ಆಗಿದೆ. ಈಗ ಶುಭಾ ಪೂಂಜಾ ಕೇಸ್ ಏನಾದರೂ ಆದರೆ ನಾನೇ ಹೇಳ್ತೀನಿ, ಹಾಗೇನಿಲ್ಲ ಅಂತಿದ್ದಾರೆ. ಅದರ ಅರ್ಥ ಕೋರ್ಟಿಗೆ ಹೋಗಿದ್ರು ಸಂಸಾರ ಉಳಿಸ್ಕೊಳ್ಳೋಕೆ ಶುಭಾ ಪೂಂಜಾ ಹೋರಾಟ ಮಾಡ್ತಿದ್ದಾರೆ ಅಂತ. ಶುಭಾ ಪೂಂಜಾ ಲೈಫ್ನಲ್ಲಿ ಒಳ್ಳೆ ದಿನಗಳು ಬರಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ.